ಕಾಂಗ್ರೆಸ್ ಮುಖಂಡರಾದ ಪುಷ್ಪರಾಜ್ ರವರ ಜನ್ಮದಿನದ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮ ಆಯೋಜನೆ. ಸಮಂದೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮತ್ತು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಪುಷ್ಪರಾಜ್ ರವರಿಗೆ ಜನ್ಮದಿನದ ಅಂಗವಾಗಿ ಆನೇಕಲ್ ತಾಲೂಕಿನ ಆಡಿಸೊನ್ನಹಟ್ಟಿ ಗ್ರಾಮದ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬಿ ಶಿವಣ್ಣ ಅಭಿಮಾನಿ ಬಳಗ ಮತ್ತು ಹುಸ್ಕೂರು ಮದ್ದೂರಣ್ಣ ಯುವ ಬ್ರಿಗೇಡ್ನ ಪದಾಧಿಕಾರಿಗಳು ಮತ್ತು ಹಿತೈಷಿಗಳು ಮತ್ತು ಅಭಿಮಾನಿಗಳು ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಪುಷ್ಪರಾಜ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಕೇಕ್ ಕತ್ತರಿಸಿ ಸಿಹಿ ತಿನಿಸುವ ಮುಖಾಂತರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾಂಗ್ರೆಸ್ ಮುಖಂಡರಾದ ಶ್ರೀಯುತ ಪುಷ್ಪರಾಜ್ ರವರಿಗೆ ಹುಟ್ಟುಹಬ್ಬ ಅಂಗವಾಗಿ ಸಿಪಾನಿ ಸೇವಾ ಸದನದಲ್ಲಿರುವ ವೃದ್ಧರಿಗೆ ಒಂದು ದಿನ ಪ್ರವಾಸವನ್ನ ಕಾಂಗ್ರೆಸ್ ಯುವ ಮುಖಂಡರಾದ ಚಂದಾಪುರ ಸರ್ಕಲ್ ವೆಂಕಿ ಮತ್ತು ಪ್ರವೀಣ್ ಪಾಪೂರವರು ಕೈಗೊಂಡಿದ್ದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನ ಕಾಂಗ್ರೆಸ್ ಯುವ ಮುಖಂಡರಾದ ಚಂದಾಪುರ ಸರ್ಕಲ್ ವೆಂಕಿ ಮತ್ತು ಪ್ರವೀಣ್ ಪಾಪೂರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಎಂಆರ್ ರಾಮಚಂದ್ರ, ಎಸ್ಬಿಐ ಶಶಿಕುಮಾರ್, ಮುತ್ತುಕಟ್ಟಿ ವಿನೋದ್, ಮನು ಬನಹಳ್ಳಿ, ಮಧು, ರಾಖಿ, ನಾಗನಾಯಕನಹಳ್ಳಿ ಸುಜಯ್, ಅಮರೇಶ್, ಕಲ್ಲಹಳ್ಳಿ ವೇಣು, ಕನಮನಹಳ್ಳಿ ವೇಣು, ಆಲ್ದೇನಹಳ್ಳಿ ಮಂಜು, ರಾಮು ಮತ್ತಿತರರು ಹಾಜರಿದ್ದರು.
ನನ್ನ ಕಾಂಗ್ರೆಸ್ ಪಾರ್ಟಿಯ ಕಟ್ಟಾಳು ಪ್ರೀತಿಯ ಅಣ್ಣಾದ ಪುಷ್ಪಣ್ಣನವರಿಗೆ ಹೃದಯಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನ ನೆಚ್ಚಿನ ನಾಯಕನಾಗಿ ಬೆಳೆಯಲಿ ಮತ್ತು ಈ ಆನೇಕಲ್ ತಾಲೂಕಿನ ಒಂದು ಜವಾಬ್ದಾರಿ ಸ್ಥಾನ ಸಿಗಲಿ ಎಂದು ನಾವು ಸ್ನೇಹಿತರ ಬಳಗ ಆಶಿಸುತ್ತೇವೆ. ಕಾಂಗ್ರೆಸ್ಸಿನ ಕಟ್ಟಾಳು ಸಂಘಟನೆ ಚಿತ್ರ ಯುವಕರಿಗೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಎಲ್ಲರ ಹತ್ರ ಒಳ್ಳೆ ಹೆಸರನ್ನು ತಗೊಂಡು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾನೆ. ಇನ್ನು ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು. ಅವನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಾಜಿ ಅಧ್ಯಕ್ಷರು, ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು, ಆತ್ಮೀಯ ಸ್ನೇಹಿತರು ಪುಷ್ಪರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಸಮಂದೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವಕರಿಗೆ ಒಂಥರ ಸ್ಫೂರ್ತಿ ಅಂತ ಹೇಳ್ಬೋದು. ಅವರಿಗೆ ಈ ದಿನ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸಿಪಾನಿ ಆಶ್ರಮದಲ್ಲಿ ಒಂದು ದಿನದ ಅನ್ನದಾಸೋಹ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ದಿನ ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಗಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಪುಷ್ಪರಾಜಣ್ಣವರು ಇದೇ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡಲಿ ಅಂತ ಕೇಳ್ಕೊತ ತಾಯಿ ಚಾಮುಂಡೇಶ್ವರಿ ತಾಯಿ ಎಲ್ಲಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಪುಷ್ಪರಾಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ನಮ್ಮ ಮಾರ್ಗದರ್ಶನ, ತುಂಬ ವರ್ಷಗಳಿಂದ ಅವರನ್ನು ಒಂದು ಒಳ್ಳೆ ಇದರಲ್ಲಿ ಬೆಳವಣಿಗೆ ಆಗಿ ಹೋಗ್ತಾ ಇದ್ದಾರೆ. ಅವ್ರ ಇದರಲ್ಲಿ ನಾವೆಲ್ಲ ಬರ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಪುಷ್ಪರಾಜಣ್ಣವರು ಇದೇ ರೀತಿ ಸಮಾಜಮುಖಿ ಕೆಲಸಗಳು ಮಾಡ್ತಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ಸಮಂದೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ನಮ್ಮ ಯುವಕರ ಆಶಾ ಕಿರಣ, ನಮ್ಮ ಅಣ್ಣನವರಾದ ಪುಷ್ಪಣ್ಣನವರು ಹುಟ್ಟುಹಬ್ಬ ಇವತ್ತು. ಈ ದಿನ ನಮ್ಮ ಎಲ್ಲ ಯುವಕ ಮಿತ್ರದಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಒಂದು ನಾಯಕರಿಂದ ಒಂದು ಹುಟ್ಟುಹಬ್ಬ ಸಂಭ್ರಮವನ್ನು ಆಚರಿಸಲಾಗಿತ್ತು. ದಿನ ಒಂದು ಸಿಪಾನಿ ಆಶ್ರಮದಲ್ಲಿ ಒಂದು ದಿನದ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ವಿ. ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳು ಮೊನ್ನೆ ವೃದ್ಧಾಶ್ರಮದವ್ರಿಗೆ 50 ಜನಕ್ಕೆ ಒಂದು ದಿನದ ಪ್ರವಾಸವನ್ನು ಹಮ್ಮಿಕೊಳ್ಳಲಾಯಿತು. ಅದು ಭಾಳ ಸುಂದರವಾಗಿತ್ತು. ವೃದ್ಧರಲ್ಲಿ ಒಂದು ಖುಷಿ ತರುವ ಕೆಲಸವನ್ನು ಮಾಡಿದಂಥ ನಮ್ಮ ಪುಷ್ಪರಾಜಣ್ಣವರು ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಕಾರ್ಯಕ್ರಮಗಳು ಮಾಡಿ ಒಂದು ಯುವ ಕಾಂಗ್ರೆಸ್ ಅಧ್ಯಕ್ಷರು ಪ್ರವೀಣ್ ಅವ್ರ ನೇತೃತ್ವ ಹಾಗೂ ವೆಂಕಿ ಅವ್ರ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ನಡೀತು. ನಮ್ಮ ಅಣ್ಣವರು ಯಾರೇ ತಪ್ಪು ಮಾಡಿದ್ರು ಅವ್ರನ್ನ ಒಂದು ಬುದ್ಧಿ ಹೇಳಿ ಅವ್ರನ್ನ ತಿದ್ದು ಒಂದು ಒಳ್ಳೆ ಯುವಕರನ್ನಾಗಿ ಮಾಡುವಂಥ ಶಕ್ತಿ ನಮ್ಮ ಪುಷ್ಪರಾಜಣ್ಣವ್ರ ಹತ್ರ ಇದೆ. ಇದೇ ರೀತಿ ಎಲ್ಲ ಯುವಕರನ್ನ ಒಗ್ಗೂಡಿಸೋ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಅತಿ ಹೆಚ್ಚು ಚೆನ್ನಾಗಿ ಅವರು ಆಯಸ್ಸು, ಯಶಸ್ಸು, ರಾಜಕೀಯ ಜೀವನ ಭಾಳ ಚೆನ್ನಾಗಿರಲಿ ಅಂತೇಳಿ ಈ ಮೂಲಕ ಕೋರ್ಕೊಳ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣವ್ರಿಗೆ. ಇವತ್ತು ನಮ್ಮನ್ನು ತುಂಬ ಗೌರವಿಸುವ ಹಾಗೂ ನಾವು ಗೌರವಿಸುವ ಅತ್ಯಂತ ಪ್ರಬಲಶಾಲಿ ನಾಯಕರಾದ ಕಾಂಗ್ರೆಸ್ ಲೀಡರ್ ಆಗಿರುವ ಪುಷ್ಪರಾಜಣ್ಣವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಕೊಡ್ತೀನಿ. ಸಮಂದೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ನಮ್ಮ ಪುಷ್ಪರಾಜಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರತಿಯೊಂದು ಕಾರ್ಯದಲ್ಲೂ ಎಲ್ಲ ಥರನೂ ಮಾರ್ಗದರ್ಶನ ಕೊಟ್ಕೊಂಡು ನಮಗೆ ಇಲ್ಲಿ ತನಕ ನಮ್ಮ ಎಲ್ಲ ಯುವಕರನ್ನು ಬೆಳೆಸ್ಕೊಂಡು ನಮಗೊಂದು ಸ್ಫೂರ್ತಿದಾಯಕವಾಗಿದ್ದಾರೆ. ಅವ್ರಿಗೆ ನಾಡದೇವಿ ಚಾಮುಂಡಿ ತಾಯಿ ಅವರ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ ಅಂತ ಮುಂದಿನ ದಿನಗಳಲ್ಲಿ ಶಾಸಕರಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಪುಷ್ಪರಾಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರ ವೃತ್ತಿ ಜೀವನ ಪೂರ್ತಿ ಅವರು ರಾಜಕೀಯದಲ್ಲೇ ತೊಡಗಿಸ್ಕೊಂಡಿದ್ದಾರೆ. ಅವರು ಕಾಲೇಜು ಉತ್ತೀರ್ಣ ಆದ ತಕ್ಷಣ ಯುವ ಕಾಂಗ್ರೆಸ್ಸಲ್ಲಿ ಅವರು ತೊಡಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರ ರಾಜಕೀಯ ಭವಿಷ್ಯ ತುಂಬ ಉನ್ನತ ಮಟ್ಟದಲ್ಲಿರಲಿ ಮತ್ತು ಅವ್ರು ಯಾವುದಾದ್ರೂ ಕ್ಷೇತ್ರಕ್ಕೆ ಶಾಸಕರಾಗಿ ಬರಲಿ ಅಂತ ನಾವು ಕೇಳ್ಕೊತೀವಿ. ಇದೇ ಥರ ಅವರು ಯುವಕರಿಗೆ ತುಂಬ ಸ್ಫೂರ್ತಿದಾಯಕವಾಗಿ ಸಹಾಯ ಮಾಡಿಕೊಂಡು ವೃದ್ಧರಿಗಾಗಲಿ ಅವರು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಸಹಾಯ ಮಾಡಲಿ ಅಂತ ಕೇಳ್ಕೊತೀವಿ. ಅವ್ರಿಗೆ ಹುಟ್ಟಿದ ಹಬ್ಬ ಅಂದರೆ ಇಷ್ಟನೇ ಇರಲಿಲ್ಲ. ನಮ್ಮ ಯುವಕರೆಲ್ಲ ಸೇರಿ ನಮ್ಮ ಪ್ರವೀಣಣ್ಣ ಇರ್ಬೋದು, ನಮ್ಮ ವೇಣಣ್ಣ ಇರ್ಬೋದು, ನಮ್ಮ ಸರ್ಕಲ್ ವೆಂಕಯ್ಯಣ್ಣ ಇರ್ಬೋದು, ಅವ್ರ ಒತ್ತಾಯದ ಮೇಲೆ ಅವ್ರು ಇವತ್ತಿನ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ. ಎಲ್ಲ ನಮ್ಮ ಮಿತ್ರರಿಗೆ ಶುಭವಾಗಲಿ. ಧನ್ಯವಾದಗಳು. ಸಮಂದೂರು ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಅಣ್ಣವರಾದಂತಹ ಪುಷ್ಪರಾಜಣ್ಣವರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ಇವರು ಈ ನಮ್ಮ ಆನೇಕಲ್ ತಾಲೂಕಿನ ಒಳ್ಳೆ ನಾಯಕರಲ್ಲಿ ಈ ನಾಯಕರು ಏನಂತ ಅಂದರೆ ಈ ಕೆಲವು ಕೆಲಸಗಳಾಗಲಿ MLA ಹತ್ರ ಆಗಲಿ ಈ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಬೇಕಂದರೆ ಅಣ್ಣವ್ರು ಮುಂದೆ ಬಂದು ಮಾಡಿಕೊಡ್ತಾರೆ. ನಾನಿದ್ದೀನಿ, ಮುಂದೆ ನಡೀರಿ, ಯಾವುದೇ ಕಾರ್ಯ ಆಗಲಿ ನಾವು ಮಾಡಿಕೊಡ್ತೀನಿ ಅಂತ ಅವ್ರು ಸ್ಫೂರ್ತಿ ಕೊಡ್ತಾರೆ ಎಲ್ಲ ಯುವಕರಲ್ಲಿ.
ಅದೇ ರೀತಿ ಮುಂದಿನ ದಿನಗಳಲ್ಲಿ ಇವರು ಒಳ್ಳೆಯ ನಾಯಕರಾಗಲಿ ಅಂತ ಬೆಳೀಲಿ ಅಂತ ನಾವು ಆಶಿಸ್ತೇವೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ದಿನ ನನ್ನ ಹುಟ್ಟಿದಬ್ಬದ ಪ್ರಯುಕ್ತ ಆನೇಕಲ್ ಶಾಸಕರಾದಂತಹ ಬಿ ಶಿವಣ್ಣನವರ ಅಭಿಮಾನಿ ಬಳಗ ಹಾಗೂ ಯುವ ಬ್ರಿಗೇಡ್ ಮಧುರಪ್ಪ ಅವರ ಬಳಗದ ವತಿಯಿಂದ ನನ್ನ ಹುಟ್ಟುಹಬ್ಬವನ್ನು ಈ ದಿನ ಸಿಪಾನಿ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ಆನೇಕಲ್ ತಾಲೂಕಿನ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ನಮ್ಮ ವೆಂಕಿಯವರು ಈ ಬಾರಿ ಇಲ್ಲಣ್ಣ ನೀವು ಹುಟ್ಟಿದಬ್ಬಕ್ಕೆ ಸಿಗೋದೇ ಇಲ್ಲ ನಮಗೆ, ಈ ಸಲ ನೀವು ಎಲ್ಲೂ ಹೋಗಂಗಿಲ್ಲ, ಈ ಹುಟ್ಟಿದಬ್ಬದಲ್ಲಿ ನೀವು ಭಾಗಿಯಾಗಲೇಬೇಕು ಅಂತ ಪಾಪ ಅವರೆಲ್ಲ ಶ್ರಮ ವಹಿಸಿ ನನ್ನ ಹುಟ್ಟಿದಬ್ಬವನ್ನು ತುಂಬ ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ಜೊತೆಗೆ ನನಗೆ ಖುಷಿ ಕೊಡೋಂಥ ವಿಚಾರ ಏನಂದರೆ, ಮೊನ್ನೆ ಇಲ್ಲಿನ ಆಶ್ರಮದವ್ರನ್ನ ಕೆಲವ್ರನ್ನ ಇಶಾ ಫೌಂಡೇಶನ್ ಈಶ್ವರನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅವ್ರನ್ನೆಲ್ಲರೂ ಅಲ್ಲಿ ಸುತ್ತಾಡಿಸ್ಕೊಂಡು ಊಟ ಕೊಡಿಸಿ ಕರ್ಕೊಂಬಂದಿದ್ದಾರೆ. ಆ ಒಂದು ತೃಪ್ತಿ ಇವ್ರು ಮಾಡಿದಂಥ ಆ ಒಂದು ಕೆಲಸ ನಿಜಕ್ಕೂ ನಾನು ನನ್ನ ಇಷ್ಟು ವರ್ಷಗಳ ಹುಟ್ಟುಹಬ್ಬಗಳಲ್ಲಿ ವಿಶೇಷವಾಗಿ ಯಾವಾಗಲೂ ಮರೆಯೋಕ್ಕಾಗದೇ ಇರೋಂಥ ಒಂದು ವಿಚಾರ ಅದು. ಯಾಕಂದರೆ ಅದು ನಿಜವಾಗಲೂ ಪುಣ್ಯ ಕಾರ್ಯ. ಜೊತೆಗೆ ಈ ದಿನ ಇಲ್ಲಿ ಅನ್ನದಾಸೋಹ ಇಟ್ಕೊಂಡು ಇವರಿಗೆ ಅನ್ನ ಬಡಿಸುವಂಥ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಇವೆಲ್ಲ ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಜೊತೆಗೆ ನಮ್ಮ BMR ರಾಮಚಂದ್ರಣ್ಣವರು, ನಮ್ಮ SBI ಶಶಿಕುಮಾರ್ ಅವರು ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಇನ್ನೂ ಕೆಲವರು ಬರಬೇಕಾಗಿತ್ತು, ಬಟ್ ಪಾಪ ಇವ್ರು ಮಧ್ಯಾಹ್ನ ಇಟ್ಕೊಳ್ಳೋಣ ಅಂದರು. ನಾನು ಬೆಳಗ್ಗೆನೇ ಮಾಡ್ಕೊಂಬಿಡೋಣ, ಪಾಪ ಅವ್ನು ಕಾಯಿಸೋದು ಬೇಡ ಅಂತ ಹೇಳಿ ಈ ದಿನ ವಿಶೇಷವಾಗಿ ಮರೆಯೋಕ್ಕಾಗದೇ ಇರೋಂಥ ಒಂದು ವಿಶೇಷ ಉಡುಗೊರೆ ಅಂತ ಹೇಳ್ಬೋದು. ನಮ್ಮ ಸ್ನೇಹಿತರುಗಳು, ನಮ್ಮ ವೆಂಕಿ, ನಮ್ಮ ಪ್ರವೀಣು, ವೇಣು, ಮನು, ನಮ್ಮ ವಿನೋದು, ಇನ್ನೂ ಎಲ್ಲರೂ ಮಧು ಎಲ್ಲರೂ ವಿಶೇಷವಾಗಿ ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.